ಶಿವಮೊಗ್ಗದಿಂದ ಹೊಳೆಹೊನ್ನೂರಿಗೆ ಹೋಗುವ ರಸ್ತೆಯಲ್ಲಿ ನೀವು ನೇರವಾಗಿ ಬಂದರೆ ಎಡಗಡೆ ಭಾಗದಲ್ಲಿ ಒಂದು ಆರ್ಚ್ ಕಾಣುತ್ತೆ. ಆ ಆರ್ಚ್ ಒಳಗೆ ಹೋದರೆ ಪಿಳ್ಳಂಗೇರಿ ದೇವಸ್ಥಾನ ನೀವು ನೋಡ್ಬೋದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ನವೀನ್ ಬ್ಲಾಗ್ಸ್ಗೆ ನಾನು ಹಾಗೆ ಈ ರೋಡಲ್ಲಿ ಬರಬೇಕಾದ್ರೆ, ಹೊಳೆಹೊನ್ನೂರು ರೋಡಲ್ಲಿ ಬರಬೇಕಾದ್ರೆ ಪಿಳ್ಳಂಗೇರಿ ನೋಡಿದೆ. ಇಲ್ಲಿ ಒಂದು ನೋಡ್ತಾ ಇದ್ದೀರಾ ಈಗ ನೀವು, ಇಲ್ಲಿ ಬೆಟ್ಟದಲ್ಲಿ ಹೋಗ್ತಾ ಇಲ್ಲೊಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಬೆಟ್ಟ ಅಂತ ದೇವಸ್ಥಾನ ಇದೆ. ಅದನ್ನು ಸ್ವಲ್ಪ ಜನ ನೋಡಿರಲ್ಲ, ಅಂದ್ರೆ ಇಲ್ಲಿ ಸುತ್ತಮುತ್ತ ಇರೋರೆಲ್ಲ ನೋಡಿರ್ತಾರೆ, ಹೊರಗಡೆ ನೋಡಿರಲ್ಲ. ಇದು ತುಂಬಾ ಹಳೆ ಕಾಲದ್ದು, ಒಂದು ಪುರಾತನ ಕಾಲದ ದೇವಸ್ಥಾನ ಇದು ನಿಮಗೆ ಸಣ್ಣದೊಂದು ತೋರಿಸ್ಬೇಕು ಅಂತ ಆಸೆ. ನಾನು ಅವಾಗಲೇ ಹೇಳಿದ್ದೀನಿ, ನಮ್ಮ ಸುತ್ತಮುತ್ತ ಇರೋ ಪ್ಲೇಸನ್ನೇ ಸ್ವಲ್ಪ ಫಸ್ಟ್ ತೋರಿಸ್ತೀನಿ, ಆಮೇಲೆ ಹೊರಗಡೆ ಹೋಗ್ತೀನಿ ಅಂತ. ಇಲ್ಲಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ, ಏನೇನಾಗುತ್ತೆ ತೋರಿಸ್ತೀನಿ. ಇವತ್ತು ಬನ್ನಿ, ವಾಚ್ ಇಟ್. ನೋಡ್ತಾ ಇದ್ದೀರಾ ಅಲ್ಲಿ ರಾಮ ಮತ್ತು ಆಂಜನೇಯದ್ದು ಮೂರ್ತಿ ಕಾಣ್ತಾ ಇದೆ. ಅಲ್ಲಿ ಹೋಗ್ತೀನಿ ಈಗ ನಾನು ಸದ್ಯಕ್ಕೀಗ. ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲೊಂದು ಅರಳಿ ಮರ ಇದೆ, ಗಣಪತಿ ದೇವಸ್ಥಾನ ಇದೆ, ಸಣ್ಣದೊಂದು ಗಣಪತಿದು ವಿಗ್ರಹ ಇದೆ, ಕಲ್ಲಿಂದ ಮಾಡಿರೋದು. ಅರಳಿ ಮರ ಸುತ್ತ ನಾಗದೇವತೆಗಳ ವಿಗ್ರಹಗಳನ್ನು ಇಟ್ಟಿದ್ದಾರೆ, ಕಲ್ಲಿಂದ ಮಾಡಿರುವಂತಹ ವಿಗ್ರಹ. ಯಾವುದೋ ಇನ್ನೊಂದು ಗೋಡನ್ ತರ ಇದೆ, ಅದು ಒಳಗಡೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ನೋಡಿ ಸುತ್ತಮುತ್ತ ನೇಚರ್ ಎಷ್ಟು ಚೆನ್ನಾಗಿದೆ, ಸುತ್ತ ಎಷ್ಟು ದೊಡ್ಡ ಫೀಲ್ಡ್ ಇದೆ ನೋಡಿ. ಇದ್ರ ಪಕ್ಕದಲ್ಲಿ ತುಂಗಾ ನದಿ ಹರಿಯುತ್ತೆ. ಬನ್ನಿ ಈಗ ಒಳಗಡೆ ಹೋಗೋಣ. ನೋಡ್ತಾ ಇದ್ದೀರಾ ನನ್ನ ಹಿಂದೆ ಇವಾಗ ನೀವು, ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಅಂತ ಬೋರ್ಡ್ ಇದೆ, ಹಳೆ ಕಾಲದ ಕಲ್ಲು. ಹಿಂದೆ ನೋಡಿದ್ರೆ ನೋಡಿ ಎಷ್ಟು ಇದೆ, ಯಾವ ತರ ಇದೆ. ನಾವು ಎತ್ತರದ ಪ್ರದೇಶದಲ್ಲಿದ್ದೀವಿ ಇವಾಗ. ನೀರಿನ ಟ್ಯಾಂಕಿ ಹೊಸ್ದಾಗಿ ಮಾಡಿದ್ದಾರೆ, ಅದು ನೋಡಿ. ಮೆಟ್ಲು, ಇನ್ನು ಭಟ್ರು ಯಾರು ಬಂದಿಲ್ಲ ಅನ್ಸುತ್ತೆ ಪೂಜೆ ಏನಾರು ಮಾಡಿಸ್ಬೇಕು ಅಂದ್ರೆ. ಬೆಳಗ್ಗೆ ಹೊತ್ತಿರ್ತಾರೆ ಅನ್ಸುತ್ತೆ. ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಪಿಳ್ಳಂಗೇರಿ. ಇಲ್ಲಿಂದ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಹಳೆ ಕಾಲದ ಕಲ್ಲಿಂದ ಮಾಡಿರುವಂತಹ ಎಂಟ್ರಿ ಇದೆ. ಇಲ್ಲಿಂದ ಎಂಟ್ರಿ ಆಗ್ತಿದ್ದಂಗೆ ನೋಡ್ತಾ ಇದ್ದೀರಾ, ದೇವಸ್ಥಾನ ಕಾಣಿಸ್ತಿದ್ಯಾ ಫ್ರೆಂಡ್ಸ್? ನೋಡಿ ಇವಾಗ ಇದು ಕಲ್ಲಿನ ಕೆತ್ತನೆಗಳನ್ನ ನೋಡ್ತಾ ಇದ್ರೆ ಇದು ತುಂಬಾ ಹಳೆ ಕಾಲದ್ದು ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಕೂರ್ಲಿಕ್ಕೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೂ ಅಷ್ಟೇ ಶಿಲ್ಪಿಗೆ ಕೆತ್ತನೆಗಳನ್ನ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ಬೆಳಗ್ಗೆ ಹೊತ್ತು ಬರ್ತಾರಂತೆ ಪುರೋಹಿತರು, ಅವರಿಗೆ ಕೇಳಿದ್ರೆ ಎಲ್ಲ ಹೇಳ್ತಿದ್ರು. ನಾನು ಸಂಜೆ ಟೈಮಲ್ಲಿ ಬಂದಿರೋದ್ರಿಂದ ಅವರು ಯಾರು ಇಲ್ಲ ಇವತ್ತು. ನೋಡಿ ದೇವಸ್ಥಾನ ಇವಾಗ ಕ್ಲೋಸ್ ಆಗಿದೆ. ನೋಡ್ತಾ ಇದ್ದೀರಾ, ಶ್ರೀನಿವಾಸ ಬಾಗ್ಲಾಕಿದ್ದಾರೆ. ನಾನು ಸಂಜೆ ಸಮಯದಲ್ಲಿ ಬಂದಿರೋದ್ರಿಂದ ಬಾಗ್ಲಾಕಿದ್ದಾರೆ. ಶ್ರೀನಿವಾಸ ಮೂರ್ತಿ ಅನ್ಸುತ್ತೆ. ಇಲ್ಲಿ ರೂಮ್ಗಳಿದ್ದಾವೆ, ಇಲ್ಲಿ ಉಳ್ಕೊಳಕ್ಕೆ ಮತ್ತೆ ಏನಾರು ಐಟಮ್ ಇಡೋದಿಕ್ಕೆ ಆತರ ಏನೋ ರೂಮ್ಗಳಿರ್ಬೋದು.
ಮತ್ತೆ ಅನ್ನ ಸಂತರ್ಪಣೆಗೆ ಎಲ್ಲ ಮಾಡ್ತಾರಲ್ಲ, ಈಗ ರೂಮ್ ಇರ್ಬೋದು. ಪಕ್ಕದಲ್ಲಿ ನೀರಿನ ಟ್ಯಾಂಕ್ ಇದೆ ನೋಡಿ. ಈಗ ನಾವು ಎತ್ತರದ ಪ್ರದೇಶದಲ್ಲಿ ಇರೋದ್ರಿಂದ ನೋಡಿ ವ್ಯೂ ಯಾವ ತರ ಕಾಣ್ತಾ ಇದೆ ಇಲ್ಲಿಂದ. ನೋಡಿ ವ್ಯೂ ಯಾವ ತರ ಕಾಣ್ತಾ ಇದೆ ನೋಡಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ ತರ ಕಾಣ್ತಾ ಇದೆ ವ್ಯೂ. ಯಾವಾಗಾದ್ರೂ ಟೈಮ್ ಸಿಕ್ತಾಗ ನೀವು ಇಲ್ಲಿ ದೇವಸ್ಥಾನಕ್ಕೆ ಬನ್ನಿ. ಏನಾರ ಕೇಳ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ. ಒಬ್ರು ಸಿಕ್ಕಿದ್ರು ನನಗೆ, ಅವ್ರ ಹತ್ರ ಮಾತಾಡಿದೆ. ಅವರು ದೇವಸ್ಥಾನದ್ದು ಇದ್ರ ಶಕ್ತಿ ಬಗ್ಗೆ ಹೇಳಿದ್ರು. ತುಂಬಾ ಪವರ್ಫುಲ್ ದೇವಸ್ಥಾನ ಇದು. ನಾವಿಲ್ಲಿ ಪ್ರತಿ ದಿವಸ ಬರ್ತೀವಿ, ಸಂಜೆ ಬರ್ತೀವಿ, ಬೆಳಗ್ಗೆ ಬರ್ತೀವಿ, ಎಲ್ಲೆಲ್ಲಿಂದನೋ ಬರ್ತೀವಿ. ಕೆಲವೊಬ್ರು ಬಂದು ಹೋಗ್ತಾರೆ ಅಂತ ಹೇಳಿದ್ರು. ಇಲ್ಲೇ ಸುತ್ತಮುತ್ತ ಒಂದು 5-10 ಕಿಲೋಮೀಟರ್ ದೂರ ಆಚೆ ಈಚೆ ಇರ್ತಿರಲ್ಲ, ಅವರು ಬರೋ ಪ್ಲಾನ್ ಇದ್ರೆ ಬಂದು ಒಂದ್ಸಲ ಪೂಜೆ ಗೀಜೆ ಮಾಡಿಸ್ಕೊಂಡು ಹೋಗ್ರಿ, ಬಂದು ಹೋಗ್ರಿ. ಇಲ್ಲಿ ನೋಡಿ ನಾಗದೇವತೆಗಳ ಕಲ್ಲಿನ ಒಂದು ವಿಗ್ರಹಗಳನ್ನು ಇಟ್ಟಿದ್ದಾರೆ. ನೋಡ್ತಾ ಇದ್ದೀರಾ? ನೋಡಿ ಇಲ್ಲಿಂದ ವ್ಯೂ ಯಾವ ತರ ಕಾಣ್ತಾ ಇದೆ ದೇವಸ್ಥಾನದ್ದು. ಎಲ್ಲ ಡೋರ್ ಕ್ಲೋಸ್ ಆಗಿದೆ. ದೇವಸ್ಥಾನ ಸುತ್ತ ಒಂದು ನೋಟ ಬರ್ತಾ ಇದ್ದೀನಿ. ಹೀಗೆ ಭಕ್ತರು ಪ್ರದಕ್ಷಿಣೆ ಹಾಕ್ತಾರೆ ನೋಡಿ. ಪಕ್ಕದಲ್ಲಿ ಒಂದು ಗೋಪುರ ಕಾಣ್ತಾ ಇದೆ. ಇದ್ರ ಪಕ್ಕದಲ್ಲೂ ಒಂದು ದೇವಸ್ಥಾನ ಇದೆ ನೋಡಿ. ಇದು ಗೋವಿಂದಮ್ಮ ವಂಶಸ್ಥರು ಶ್ರೀಮತಿ ಕೊಟ್ಟಿರೋದು ಇದು. ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲೂ ಒಂದ್ಸಲ ತೋರಿಸ್ತೀನಿ ಬನ್ನಿ. ಎಲ್ಲ ಬಂದಿರೋ ಸಮಯ ಸಂಜೆ ಇರ್ತಾರೆ ಅಂತ ಅನ್ಕೊಂಡ್ ಸಂಜೆನೂ ಇಲ್ಲ, ಬೆಳಿಗ್ಗೆ ಹೊತ್ತು ಇರ್ತಾರಂತೆ ನೋಡಿ. ಆಂಜನೇಯಂದು ದೇವಸ್ಥಾನ. ಮೂರ್ತಿ ಕಾಣ್ತಾ ಇದೆ ಅನ್ಕೊಂತೀನಿ ನಿಮಗೆ. ಕಾಣಿಸ್ತಾ ಇದೆಯಲ್ಲ? ಬೆಳಗ್ಗೆ ಹೊತ್ತು ಬಂದ್ರೆ ಪೂಜೆ ಇಲ್ಲಿ ಮಾಡಿಸ್ಕೊಂಡು ಹೋಗ್ಬೋದು. ಹಾಗೆ ನನಗೊಂದು ಹಿಂಬಾಗಿಲು ಸಿಕ್ತು. ಇಲ್ಲೊಂದು ಹಿಂದೆ ಇದು ತುಂಗಾ ನದಿಗೆ ಹೋಗುತ್ತೆ ಅನ್ಸುತ್ತೆ. ಇಲ್ಲೊಂದು ಜಾಗ ಇದೆ ನೋಡಿ. ಇಲ್ಲಿಂದ ಏನಾದ್ರು ಎಂಟ್ರಿ ಆದ್ರೆ ಇಲ್ಲಿ ಯಾವ್ದೋ ಮೆಟ್ಲಿದೆ. ಇದು ಡೈರೆಕ್ಟ್ ನೋಡಿ, ಡೈರೆಕ್ಟು ಅಲ್ಲೊಂದೇನೋ ಕಾಣ್ತಾ ಇದೆ. ದೇವಸ್ಥಾನನ ಏನೋ ಇರ್ಬೇಕು ಅಲ್ಲಿ. ಹೊಳೆ ನೋಡ್ತಾ ಇದ್ದೀರಾ ಅದೀಗ. ಈ ಬಾಗ್ಲಿಂದ ಹೊರಗಡೆ ಹೋದ್ರೆ ಡೈರೆಕ್ಟ್ ನಿಮಗೆ ಇಲ್ಲಿಗೆ ಅಲ್ಲೊಂದು ಏನೋ ಒಂದು ಶೆಡ್ ಹಾಕಿದ್ರೆ ಅದು ದೇವಸ್ಥಾನ ಇರ್ಬೋದು. ತುಂಗಾ ನದಿಗೆ ಹೋಗ್ಬೋದು. ಫ್ರೆಂಡ್ಸ್ ಇಲ್ಲಿ ನೋಡಿ, ನನ್ನ ಹಿಂದೆ ನೀವು ಮೆಟ್ಲು ನೋಡ್ತಾ ಇದ್ದೀರಾ.
ಮೆಟ್ಲು ಮೇಲೆ ಹೋಗಿ ನೋಡೋಣ ಏನಿದೆ ಅಂತ. ನನಗ್ ಗೊತ್ತು ಏನಿದೆ ಅಂತ, ನಿಮ್ಗೆ ತೋರಿಸ್ತೀನಿ ಇವಾಗ ನಾನು. ನೋಡಿ, ತುಂಬಾ ಏನ್ ದೂರ ಇಲ್ಲ, ಮೆಟ್ಲು ಸ್ವಲ್ಪ ದೂರ ಇದೆ. ಪಕ್ಕದಲ್ಲಿ ಎಲ್ಲ ಕಲ್ಲು ಬಂಡೆಗಳಿದಾವೆ. ನೋಡಿ ಇಲ್ಲಿಂದ ವ್ಯೂ ದೇವಸ್ಥಾನ ಹೇಗೆ ಕಾಣ್ತಾ ಇದೆ ಅಂತ. ಸೂರ್ಯ ನೋಡಿ, ಸೂರ್ಯಾಸ್ತ ಆಗ್ತಾ ಇದ್ದಾನೆ ಈಗ. ಇಲ್ಲಿಂದ ವ್ಯೂ ನೋಡಿ ಯಾವ ತರ ಕಾಣ್ತಾ ಇದೆ. ಇಲ್ಲಿಂದ ನೋಡಿ ವ್ಯೂ ಯಾವ ತರ ಕಾಣ್ತಾ ಇದೆ. ಇದು ಇದು ವಿಷ್ಣುವಿನ ಪಾದ ಅಂತ ಹೇಳಲಾಗುತ್ತೆ. ನೋಡ್ತಾ ಇದ್ದೀರಾ, ಇದು ಬರ್ದಿದ್ದಾರೆ ನೋಡಿ, ಶ್ರೀ ವಿಷ್ಣು ಪಾದ. ಇದ್ರ ಬಗ್ಗೆ ನನಗೂ ಹೆಚ್ಚು ಮಾಹಿತಿ ಗೊತ್ತಿಲ್ಲ ದೇವಸ್ಥಾನದ್ದು. ನಾನು ಬೆಳಗ್ಗೆ ಏನಾದರೂ ಬಂದಿದ್ರೆ ಇದ್ರದ್ದೆಲ್ಲ ಹೇಳಿರೋರು. ನಾನು ಬಂದಿರೋ ಸಮಯ ಸಂಜೆ ಆಗಿರೋದ್ರಿಂದ ದೇವಸ್ಥಾನ ಓಪನ್ನು ಇಲ್ಲ. ಇಲ್ಲಿಂದ ನೋಡಿ ವ್ಯೂ ಯಾವ ತರ ಕಾಣ್ತಾ ಇದೆ. ಫುಲ್ಲು ನೇಚರು. ಅಲ್ಲಿ ನೋಡಿ, ಇದು ತುಂಗಾ ನದಿ. ಕೆಳಗೆ ಏನ್ ನೋಡ್ತಾ ಇದ್ದೀರಾ, ಅದು ತುಂಗಾ ನದಿ. ಆ ಕಡೆ ಅಡಕೆ ಮರಗಳೆಲ್ಲ ಇದಾವೆ, ತೋಟ. ಈ ಕಡೆನೂ ಅಷ್ಟೇ. ಅಂದ್ರೆ ನೀವು ಸಿಂಪಲ್ ಆಗಿ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಏನಾರ ಪ್ಲಾನ್ ಇದ್ರೆ ಈ ಕಡೆ ಸೈಡ್, ಪಿಳ್ಳಂಗೇರಿ ಸೈಡ್ ಏನಾರ ಬಂದ್ರೆ ನೀವು ಇಲ್ಲಿ ನೀವು ಹೆಚ್ಚು ಒಂದು 15 ನಿಮಿಷದಲ್ಲಿ ಎಲ್ಲ ನೋಡ್ಬೋದು ದೇವಸ್ಥಾನ. ಸಿಂಪಲ್ ಆಗಿ ಚೆನ್ನಾಗಿದೆ ದೇವಸ್ಥಾನ. ಅಂದ್ರೆ ಇಲ್ಲಿರೋರಿಗೆಲ್ಲ ಗೊತ್ತಿದೆ, ಹೊರಗಡೆ ಇರೋರಿಗೆ ತುಂಬಾ ಜನ ಗೊತ್ತಿಲ್ಲ. ಅಂದ್ರೆ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ಆಯ್ತು, ಇಷ್ಟು ದೇವಸ್ಥಾನ ನಾನು ತೋರಿಸಿದೀನಿ. ಇನ್ನೊಂದು ಅಲ್ಲೊಂದೇನೋ ಒಂದು ಹೊಸದಾಗಿ ಏನೋ ಒಂದು ಕಟ್ಟಡ ಕಟ್ಟಿದ್ದಾರೆ, ಅಲ್ಲೊಂದು ತೋರಿಸಿ ಮುಗಿಸ್ತೀನಿ. ಬನ್ನಿ ಅಲ್ಲಿ ಹೋಗೋಣ ಈಗ. ಫ್ರೆಂಡ್ಸ್ ನೋಡಿ, ಈಗ ಇಲ್ಲಿಗೆ ಲಾಸ್ಟು, ಇಲ್ಲಿಗೆ ಬಂದಿದ್ದೀನಿ ಇವಾಗ ನಾನು. ಇಲ್ಲೊಂದು ದೊಡ್ಡದು ಒಂದು ಹಾಲ್ ಇದೆ, ಇದು ಅನ್ನ ಸಂತರ್ಪಣೆಗಾಗಿ ಮಾಡಿರ್ಬೋದು. ಇಲ್ಲಿ ನೋಡಿ, ಇಲ್ಲೊಂದು ದೇವಸ್ಥಾನದ್ದು. ಇಲ್ಲಿ ಹೋಮ ಹವನ ನಡೆಯುತ್ತೆ. ಇಲ್ಲಿ ಹೋಮ ಹವನ ನಡೆಯೋದಕ್ಕೆ ಒಂದು ಹಾಲು ನೋಡ್ತಾ ಇದ್ದೀರಾ. ಸುತ್ತ ನೋಡಿ ಶೆಡ್ಡು. ಇವಾಗ ಇಲ್ಲಿ ನೋಡಿ, ಇಲ್ಲೊಂದು ಹಾಲ್ ಇದೆ. ಇಲ್ಲಿ ಭಜನೆ ಆಗ್ಲಿ, ಅನ್ನ ಸಂತರ್ಪಣೆಗೆ, ಪೂಜೆಗೆ, ದೊಡ್ಡ ದೊಡ್ಡ ಪೂಜೆಗೆ ಇದು ಮೀಸಲಾಗಿಟ್ಟಿದ್ದಾರೆ. ಎಲ್ಲ ದೇವಸ್ಥಾನದಲ್ಲಿ ಇರುತ್ತಲ್ಲ ಅದೇ ತರ. ಈಗ ಈ ಕಡೆ ನಾವು ಲೆಫ್ಟಿಗೆ ಬಂದಾಗ ನಮಗೆ ವ್ಯೂ ಈ ತರ ಕಾಣ್ತಾ ಇದೆ ನೋಡಿ. ನೋಡಿ ಅಲ್ಲಿ ನೀರ್ ಕಾಣ್ತಾ ಇದೆ. ಅಲ್ಲಿ ಎಲ್ಲ ಬತ್ತೋಗಿದೆ ಅನ್ಸುತ್ತೆ, ಮಳೆ ಆಗಿಲ್ಲಲ್ಲ. ಸೂರ್ಯಾಸ್ತ ಆಗ್ತಾ ಇದ್ದಾನೆ ನೋಡಿ. ಫ್ರೆಂಡ್ಸ್, ಇನ್ನೇನು ಇಲ್ಲಿಂದ ಈಗ ಹೊರಡೋ ಸಮಯ ಆಯ್ತು. ಆಲ್ಮೋಸ್ಟ್ ನಾನು ಪಿಳ್ಳಂಗೇರಿ ದೇವಸ್ಥಾನ ನಾನು ತೋರಿಸಿದ್ದೀನಿ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನಾನು ಇಲ್ಲೇ ನಮ್ಮ ಸುತ್ತಮುತ್ತ ಇರೋವಂತಹ ಯಾವ್ದಿದೆ ಅಂತ ಹುಡುಕಿ ಪ್ಲೇಸು ನಾನು ತೋರಿಸ್ತೀನಿ. ಎಲ್ಲ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಹಾಗೆ ಇಲ್ಲಿಂದ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಮಕ್ಕಳನ್ನ ನೀವು ಫಸ್ಟು ಬೆಳೆಸಿಲ್ಲ ಅಂದರೆ ಬೇರೆ ಯಾರು ಬೆಳೆಸ್ತಾರೆ ಹೇಳಿ. ಫಸ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ಲು ನವೀನ್ ಕ್ರಿಯೇಷನ್ಸ್ 236
ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಗ ಮಾತ್ರನೇ ಎಲ್ಲ ವಿಡಿಯೋನ ನೀವು ಮೊದಲು ನೋಡ್ಬೋದು ಅಂತ ಹೇಳ್ತಾ ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ, ಮತ್ತೆ ಸಿಗ್ತೀನಿ. ನಿಮ್ಮ ನವೀನ್ ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು. ಬಾಯ್ ಬಾಯ್, ಸಿ ಯು.